ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಇತಿಹಾಸದ ಪ್ರಸಿದ್ಧ ಆನೇಕಲ್ ತಾಲೂಕಿನ ತಮ್ಮನಾಯಕನಹಳ್ಳಿ ಶ್ರೀ ಹೋಳದಮ್ಮ ಗೋಳೇಶ್ವರ ಕರಗದಮ್ಮ ದೇವಿ ಕರಗ ಮಹೋತ್ಸವ ಭಾರಿ ವಿಜೃಂಭಣೆಯಿಂದ ನಡೆಯಿತು. ಮಾಜಿ ಶಾಸಕ ಶ್ರೀನಿವಾಸ್ ತಮ್ಮನಾಯಕನಹಳ್ಳಿ ಬಿಜೆಪಿ ಕಾರ್ಯಕರ್ತರು ಮಾತನಾಡಿದ ಇವರು, ಲಕ್ಷಾಂತರ ಜನರು ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ವರದಿ ವೇದಮೂರ್ತಿ, ಬೆಂಗಳೂರು. ಇದು ನಮ್ಮ ಗ್ರಾಮ ತಮ್ಮನಾಯಕನಹಳ್ಳಿ. 15 ವರ್ಷದಿಂದ ಇಲ್ಲಿ ಕರಗ ಮಹೋತ್ಸವ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಂತರ ತುಂಬ ಅದ್ದೂರಿಯಾಗಿ ಮತ್ತು ಆನಂದದಿಂದ ನಾವೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕರಗ ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಆನಂದದಿಂದ ನಡೀತಿದೆ. ಗ್ರಾಮದಲ್ಲಿ ಕರಗನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ದೊಡ್ಡಪ್ಪ ಕರಗನ ನಡೆಸ್ಕೊಂಡು ಹೋಗ್ತಾ ಇದೆ. 15 ವರ್ಷದಿಂದ ನಡೆಸ್ಕೊಂಡು ಹೋಗ್ತಾರೆ. ಬಿಲ್ ಕಲೆಕ್ಟರ್ ಆದ ಶ್ರೀನಿವಾಸ ಅವರು ವರ್ಷನೂ ನಡೆಸ್ಕೊಂಡು ಹೋಗ್ತಾರೆ. ಗ್ರಾಮದಲ್ಲಿ ಎಲ್ಲ ಜನ ಎಲ್ಲ ಬಂದು ನೋಡಿ ಎಲ್ಲ ಆಶೀರ್ವಾದ ಮಾಡಿ ಮದುವೆ ಆಗಿ ನಡೆಯುತ್ತೆ. ಪೂಜೆ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಗ್ರ್ಯಾಂಡಾಗಿ ಮಾಡ್ತಾವ್ರೆ. ಸರ್, ಇಲ್ಲಿ ತಮ್ಮನಾಯಕನಹಳ್ಳಿ ಅಂತ ಒಂದು ಗ್ರಾಮ ಇದೆ. ಈ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದನೂ ಈ ಕರಗ ಮಹೋತ್ಸವ ಅನ್ನೋದು ನೆರವೇರಿಸ್ತಾ ಇದ್ದಾರೆ. ಇಲ್ಲಿ ಈ ಕರಗ ಮಹೋತ್ಸವವನ್ನು ಇದೇ ಗ್ರಾಮದ ಈ ಬಿಲ್ ಕಲೆಕ್ಟರ್ ಆದಂಥ ಶ್ರೀನಿವಾಸ್ ಅವರು ವರ್ಷನೂ ಇದೇ ಕರಗವನ್ನು ನಡೆಸ್ಕೊಡ್ತಾ ಇದ್ದಾರೆ. ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಮನೆ ಹತ್ರನೂ ಹೋಗಿ ಒಂದು ಪೂಜೆ ಏನಿದೆಯೋ ಆ ಒಂದು ಪೂಜೆನ ಪಡೆದುಕೊಂಡು ಈ ಒಂದು ಕರಗನ ತುಂಬ ಅದ್ದೂರಿಯಾಗಿ ನಡೆಸ್ಕೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಇದು ತುಂಬಾ ಚೆನ್ನಾಗಿದೆ. ನಾನು ತುಂಬ ಎಲ್ಲರೂ ನೋಡ್ತಾ ಇದ್ದೀನಿ, ಬಟ್ ನನಗೆ ಅವಕಾಶ ಎಲ್ಲೂ ಸಿಕ್ಕಿಲ್ಲ. ಇದೇ ಫಸ್ಟ್ ಟೈಮ್ ನನಗಿಲ್ಲಿ ಇದೇ ಊರಿನಲ್ಲಿ, ನಾನು ತುಂಬ ದೂರದಿಂದ ಬಂದು ಈ ಊರಿನಲ್ಲಿ ನಾನು ಈ ಅವಕಾಶನ ಪಡೆದುಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಆಯಿತು ಅಷ್ಟೇ. ಎಷ್ಟು ವರ್ಷ ಸರ್ ಇದು? ಎಷ್ಟನೇ ವರ್ಷದಿದ್ದು? 15ನೇ ವರ್ಷದಂತ ಇದು, ನನಗೆ ಗೊತ್ತಿಲ್ಲ. ಇದು ನಾನು ಮೂರು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಕರಗನ. ತುಂಬ ಚೆನ್ನಾಗಿದೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಗಜೇಂದ್ರ ಅಂತ. ಥ್ಯಾಂಕ್ ಯು. ಶ್ರೀನಿವಾಸಪುರ ಕಡೆಯವರು, ಕೋಲಾರ ಡಿಸ್ಟ್ರಿಕ್ಟ್. ಥ್ಯಾಂಕ್ ಯು ಸರ್.